ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸಿಂಪಲ್ಲಾಗಿ ಮೆಂತ್ಯ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾವು ಕೆ ಜಿಯಷ್ಟು ಮೆಣಸಿನ್ಕಾಯಿನ ಈ ಥರ ತೊಳೆದು ಆಮೇಲೆ ಬಟ್ಟೆಯಿಂದ ಒರೆಸಿ ಅವನ್ನ ಇಟ್ಕೋಬೇಕು. ಈ ಥರ ಮಧ್ಯೆ ಮಧ್ಯೆ ಕಟ್ ಮಾಡ್ಕೊಂಡು ಅಂದರೆ ಸೀಳಿ ಇಟ್ಕೋಬೇಕು. ಈ ಥರ ಮಾಡಿ ಇಟ್ಕೋಬೇಕು. ಇವನ್ನ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಕಾಳು ಅಥವಾ ಹವೀಸ್ ಕಾಳು ತೊಗೋಬೇಕು. ಆಮೇಲೆ ಒಂದು ಕಪ್ಪಿಗೆ ಕಡಿಮೆ ಮೆಂತ್ಯ ಕಾಳು ತೊಗೋಬೇಕು. ಮತ್ತು ನೀವು ಮನೆಯಲ್ಲಿ ಯಾವುದು ಹಿಂಗೆ ಯೂಸ್ ಮಾಡ್ತಿರಲ್ಲ ಅದನ್ನು ಒಂದು ಅರ್ಧ ಚಮಚ ತೊಗೋಬೇಕು. ಯಾವುದು ಹಿಂಗಾದರೂ ನಡೀತದೆ, ಪೌಡ್ರ್ ಅಥವಾ ಗಟ್ಟಿ ಹಿಂಗೆ ಬರ್ತದಲ್ಲ ಅದು ಯಾವುದಾದ್ರೂ ನೀವು ತೊಗೋಬೇಕು. ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಆಮೇಲೆ ಇವೆಲ್ಲವನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಒಂದೊಂದೇ ಮೆಣಸಿನ್ಕಾಯಲ್ಲಿ ಈ ಮಿಶ್ರಣವನ್ನು ತುಂಬಬೇಕು, ಪೂರ್ತಿಯಾಗಿ ತುಂಬಬೇಕು. ಸ್ವಲ್ಪ ಸ್ವಲ್ಪ ತುಂಬಬೇಡ್ರಿ. ಮತ್ತು ಉಪ್ಪನ್ನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಯಾಕಂದ್ರೆ ಮೆಂತ್ಯಕಾಯಿ ಆಗಿರೋದಕ್ಕೆ ಒಬ್ಬೊಬ್ಬರು ಮೆಂತ್ಯಕಾಯಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ಅದಕ್ಕೆ ಉಪ್ಪನ್ನು ನೀವು ನೋಡಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಒಂದೊಂದಾಗಿ ಪೂರ್ತಿ ತುಂಬಬೇಕು. ಸ್ವಲ್ಪ ಸ್ವಲ್ಪ ತುಂಬಬೇಡ್ರಿ, ತುಂಬಿದ್ರೆ ರುಚಿ ಹೋಗ್ತದೆ. ಅದಕ್ಕೆ ಭಾಳ ಸಿಂಪಲ್ ಅದ. ಮತ್ತು ಇದನ್ನು ನೀವು ಭಾಳ ಬೇಗ ಮಾಡಿ ಇಟ್ಕೋಬೋದು ಮತ್ತು ರುಚಿಯಾಗಿಯೂ ಇರ್ತದೆ. ಹಿಂಗೆ ಎಲ್ಲ ಮೆಣಸಿನ್ಕಾಯಲ್ಲೂ ಈ ಮಿಶ್ರಣವನ್ನು ಪೂರ್ತಿಯಾಗಿ ತುಂಬಿ ಗಟ್ಟಿಯಾಗಿ ಒತ್ತಬೇಕು. ಇವನ್ನ ಈ ಥರ ಮಾಡಿರಿ. ಆಮೇಲೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ತೊಗೊಂಡು ಅದರ ರಸವನ್ನು ಈ ಥರ ಎಲ್ಲ ನೀವು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮತ್ತು ಆಮೇಲೆ ಕೈಯಿಂದ ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಲಿಂಬೆಹಣ್ಣು ಹಾಕಿದ ಮೇಲೆ ಆಮೇಲೆ ಒಂದು ದೊಡ್ಡ ಪಾತ್ರೆ ಒಳಗೆ ಅಥವಾ ಒಂದು ಬುಟ್ಟಿ ಒಳಗೆ ಈ ಥರ ಸರಿಯಾಗಿ ಜೋಡಿಸಿ ಬಿಸಿಲಿಗೆ ಒಂದು 4 ರಿಂದ 5 ದಿನ ಒಣಗಾಕಿಡಬೇಕು. ಇವನ್ನ ಚೆನ್ನಾಗಿ ಇವು ಒಣಗಬೇಕು.